ಇನ್ನು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಪಾಕ್ಗೆ ಈಗ ಜಲ ಶಾಕ್ ಎದುರಾಗಿದೆ. ಸಿಂಧು ನದಿ ನೀರು ಒಪ್ಪಂದ ತತ್ಕ್ಷಣದಿಂದಲೇ ಅಮಾನತಿನಲ್ಲಿ ಇಡಲಾಗಿದೆ. 1960ರ ಸಿಂಧು ಜಲ ಒಪ್ಪಂದ ತಕ್ಷಣದಿಂದಾನೇ ಸ್ಥಗಿತವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಈ ಮೂಲಕ ಭಾರತ ದೊಡ್ಡ ಆಘಾತವನ್ನ ನೀಡಿದೆ. ಇವತ್ತು ನಡೆದಂಥ ಸಿಸಿಎಸ್ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಪರಿಣಾಮವಾಗಿ ತತ್ಕ್ಷಣದಿಂದಾನೇ ಸಿಂಧು ನದಿ ನೀರನ್ನ ನಿಲ್ಲಿಸಲಾಗ್ತಾ ಇದೆ. ಆ ಜಲ ಒಪ್ಪಂದ ಏನಿತ್ತು, ಇಂಡಸ್ ವಾಟರ್ ಟ್ರೀಟಿ, ಅದು ಈಗ ಸ್ಥಗಿತವಾಗಿದೆ. ಭಾರತ ಸರ್ಕಾರ ಈ ಮೂಲಕ ಒಂದು ದೊಡ್ಡ ಆಘಾತವನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಹಾಗೂ ಪಾಕಿಸ್ತಾನದ ಪ್ರಜೆಗಳಿಗೆ. ಸೊ ಇವತ್ತು ಸಿಸಿಎಸ್ ಮೀಟಿಂಗ್ ನಡೀತು. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದರ ನೇತೃತ್ವ ವಹಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸೊ ಈ ಒಂದು ಸಭೆಯಲ್ಲಿ 5 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಯಾವ ರೀತಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ. ಇದ್ರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈ ಒಂದು ಒಪ್ಪಂದದ ಹಿನ್ನೆಲೆ ಏನು, ಜೊತೆಗೆ ಯಾವ ರೀತಿ ಪಾಕಿಸ್ತಾನಕ್ಕೆ ಇದರಿಂದ ತೊಂದರೆ ಆಗುತ್ತೆ, ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ಏರ್ಪಟ್ಟಿದೆ. ಮುಖ್ಯವಾಗಿ ಸಿಂಧು ನದಿ ಮತ್ತು ಅದರ 5 ಉಪನದಿಗಳಾದಂತಹ ರಾವಿ, ಬಿಯಾಸ್, ಸಟ್ಲೇಜ್, ಚೀನಬ್ ಇವೆಲ್ಲವೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದ ನಡುವೆ ಹರಿತವೆ. ಆದ್ರೆ ಈ ನದಿಗಳ ನೀರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು, ಯಾವ್ಯಾವ ನದಿಗಳ ಮೇಲೆ ಯಾವ್ಯಾವ ದೇಶಕ್ಕೆ ಹಕ್ಕು ಅಧಿಕಾರ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಈ ಒಪ್ಪಂದದಲ್ಲಿ ಉಲ್ಲೇಖವನ್ನ ಮಾಡಿ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಇದರಿಂದಾಗಿನೇ ಮುಖ್ಯವಾಗಿ ಪೂರ್ವದ ದಿಕ್ಕಿನಲ್ಲಿ ಇರತಕ್ಕಂತ 3 ನದಿಗಳ ನೀರಿನ ಮೇಲೆ ಸಂಪೂರ್ಣವಾದಂತಹ ಹಕ್ಕು ಮತ್ತು ನಿಯಂತ್ರಣ ಭಾರತಕ್ಕಿತ್ತು. ಇನ್ನ 2 ಚೀನಬ್ ಮತ್ತು ಜೀಲಂ ನದಿಗಳ ಮೇಲಿನ ಹಕ್ಕು ಮತ್ತು ನಿಯಂತ್ರಣವನ್ನ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಆದ್ರೀಗ ಈ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನೇ ತಾತ್ಕಾಲಿಕವಾಗಿ ಅಮಾನತು ಮಾಡಲಿಕ್ಕೆ ಭಾರತ ಈಗ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇದರಿಂದಾಗಿ ಪಾಕಿಸ್ತಾನ ಚೀನಬ್ ಮತ್ತು ಜೀಲಂ ಹಾಗೂ ಸಿಂಧು ನದಿಯ ಮೇಲಿನ ಹಕ್ಕು ಮತ್ತು ನಿಯಂತ್ರಣವನ್ನ ಕಳೆದುಕೊಂಡಿದೆ. ಹೀಗಾಗಿ ಈ 3 ನದಿಗಳ ನೀರನ್ನ ಭಾರತ ಪಾಕಿಸ್ತಾನಕ್ಕೆ ಹರಿಸಬೇಕಾದ ಅಗತ್ಯ ಇರೋದಿಲ್ಲ. ಈ 3 ನದಿಗಳ ನೀರನ್ನ ಭಾರತವೇ ಬಳಸ್ಕೊಳ್ಬಹುದು. ಈ ಒಂದು 3 ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಹರಿಸದೆ ಹೋದ್ರೆ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಪಾಕಿಸ್ತಾನದ 65% ಭೂಪ್ರದೇಶ ಈ ಸಿಂಧು ನದಿ ಮತ್ತು ಅದರ ಉಪನದಿಗಳ ನೀರಿನಿಂದಲೇ ಕೃಷಿಯನ್ನ ನಡೆಸ್ತಾ ಇದೆ. ಈ ಕೃಷಿ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಈಗ ಪಾಕಿಸ್ತಾನದ 65% ಭೂಪ್ರದೇಶಕ್ಕೆ ನೀರು ಇಲ್ಲದಂತಾಗುತ್ತೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಆಹಾರ ಉತ್ಪಾದನೆಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಜೊತೆಗೆ ಆಹಾರದ ಸಮಸ್ಯೆ ಕೂಡ ಪಾಕಿಸ್ತಾನದಲ್ಲಿ ಉಂಟಾಗುತ್ತೆ. ಜೊತೆಗೆ ನೀರಿನ ಸಮಸ್ಯೆ ಕೂಡ ಪಾಕಿಸ್ತಾನದಲ್ಲಿ ಉಂಟಾಗುತ್ತೆ. ಈಗ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಆಹಾರದ ಕೊರತೆ ಇದೆ. ಅಕ್ಕಿ ಆಗ್ಬೋದು, ಗೋಧಿಗಾಗ್ಬೋದು, ಬೇರೆ ದೇಶಗಳ ಮೇಲೆ ಪಾಕಿಸ್ತಾನ ಅವಲಂಬಿತ ಆಗಿದೆ. ಅಲ್ಲಿ ಏನಾದ್ರೂ ಒಂದು ಟ್ರಕ್ ಅಲ್ಲಿ ಗೋಧಿ ಅಥವಾ ಅಕ್ಕಿಯನ್ನ ತಂದ್ರೆ ಜನ ಅದನ್ನ ಪಡ್ಕೊಳ್ಳಿಕ್ಕೆ ಮುಗಿ ಬೀಳುವಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲೇನೆ ಗೋಧಿನ ಹಾಕ್ಬೋದು ಅಥವಾ ಬೇರೆ ಆಹಾರ ಪದಾರ್ಥಗಳನ್ನ ಬೆಳೀಲಿಕ್ಕೆ ಆಗದೆ ಹೋದ್ರೆ ಆಹಾರದ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ನೀರಿನ ಸಮಸ್ಯೆ ಕೂಡ ಪಾಕಿಸ್ತಾನದಲ್ಲಿ ಉಲ್ಬಣ ಆಗುತ್ತೆ. 65% ಪಾಕಿಸ್ತಾನದ ಭೂಪ್ರದೇಶ ಸಂಪೂರ್ಣವಾಗಿ ಬರಡು ಭೂಮಿ ಆಗುತ್ತೆ. ಜೊತೆಗೆ ಈ 3 ನದಿಗಳ ನೀರನ್ನ ಭಾರತವೇ ಬಳಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಭಾರತದ ಜಮ್ಮು ಕಾಶ್ಮೀರ, ಪಂಜಾಬ್ ಈ ರಾಜ್ಯಗಳಲ್ಲಿ ನೀರನ್ನ ಬಳಸ್ಕೊಂಡು ಕೃಷಿಗೆ ನೀರನ್ನ ಬಳಸ್ಕೊಂಡು ಹೆಚ್ಚಿನ ಆಹಾರ ಉತ್ಪಾದನೆ ಮಾಡಬಹುದು. ಜೊತೆಗೆ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಭಾರತ ಮಾಡಬಹುದು. ಇದರಿಂದಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹಿಂದೆ 2001ರ ಭಾರತದ ಸಂಸತ್ ಮೇಲಿನ ದಾಳಿ ಜೊತೆಗೆ ಪುಲ್ವಾಮಾ ದಾಳಿ ನಡೆದಂತಹ ಸಂದರ್ಭದಲ್ಲೂ ಕೂಡ ಭಾರತ ಈ ಜಲ ಹಂಚಿಕೆ ಒಪ್ಪಂದವನ್ನ ರದ್ದು ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಈಗ ಕಠಿಣವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು ಅನ್ನೋ ಕಾರಣಕ್ಕಾಗಿ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನೇ ತಾತ್ಕಾಲಿಕವಾಗಿ ಅಮಾನತು ಮಾಡುವಂತಹ ಕಠಿಣ ನಿರ್ಧಾರವನ್ನೇ ಭಾರತ ತೆಗೆದುಕೊಂಡಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಬೆಳಗಿನ ಜಾವ 3 ಗಂಟೆ ವೇಳೆಗೆ ಮೃತದೇಹಗಳು ತಾಯ್ನಾಡಿಗೆ ವಾಪಸ್ ಆಗಮಿಸ್ತಾ ಇದೆ. ಮಂಜುನಾಥ್ ರಾವ್, ಭರತ್ ಭೂಷಣ್ ಮೃತದೇಹಗಳು ಈಗಾಗಲೇ ರವಾನೆ ಮಾಡಲಾಗಿದೆ. ಬೆಂಗಳೂರು ಏರ್ಪೋರ್ಟ್ಗೆ ಈ ಮೃತದೇಹಗಳು ಬೆಳಗ್ಗೆ 3 ಗಂಟೆಗೆ, ನಸುಕಿನ ಜಾವ 3 ಗಂಟೆಗೆ ಆಗಮಿಸ್ತಾ ಇದೆ. ಈಗಾಗಲೇ ಬೆಂಗಳೂರಿಗೆ ಇಬ್ಬರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಅವರ ಮೃತದೇಹ ಶಿವಮೊಗ್ಗ ತಲುಪುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.